ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಕಸಾಯಿಖಾನೆಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಮುಳಬಾಗಿಲು ಪಟ್ಟಣದ ಜಹಾಂಗೀರ್ ಮೊಹಲ್ಲಾದಲ್ಲಿ ನಡೆದಂತಹ ಘಟನೆ ಇದು. ಶ್ರೀರಾಮನ ಫ್ಲೆಕ್ಸ್ ಬಳಿ ಇರುವಂತಹ ಕಸಾಯಿಖಾನೆಗೆ ಮುತ್ತಿಗೆ ಹಾಕಿದ್ದಾರೆ. ಕಸಾಯಿಖಾನೆಯ ಮುಜ್ನು ಅನ್ನೋನಿಂದ ಕುಮ್ಮಕ್ಕು ಕೊಟ್ಟಿರುವಂತಹ ಆರೋಪ ಕೇಳಿಬಂದಿದೆ. ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. 3 ದೃಶ್ಯಗಳನ್ನ ನೋಡ್ತಾ ಇದ್ರಿ ನೀವು. ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿರುವಂತಹ ದೃಶ್ಯ, ಮಧ್ಯದ ದೃಶ್ಯ. ಶ್ರೀರಾಮನ ಫ್ಲೆಕ್ಸ್ ಎಲ್ಲ ಹಾಕಲಾಗಿತ್ತು, ಅದರ ಬಳಿಯೇ ಅಲ್ಲೊಂದು ಕಸಾಯಿಖಾನೆಯ ಮುಜ್ನು ಅನ್ನೋ ವ್ಯಕ್ತಿ ಇದಕ್ಕೆ ಕುಮ್ಮಕ್ಕು ಕೊಟ್ಟಿರುವಂತಹ ಆರೋಪ ಇರೋದ್ರಿಂದ ಅಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು ಬಿಜೆಪಿ ಕಾರ್ಯಕರ್ತರು. ಮತ್ತೊಂದು ಕಡೆ ಹೊಸ ರಾಮನ ಫ್ಲೆಕ್ಸ್ ಅನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ನಿನ್ನೆ ದುಷ್ಕರ್ಮಿಗಳು ಬ್ಲೇಡ್ ಹಾಕಿ ಹರಿದು ಹಾಕಿದ್ರು ಶ್ರೀರಾಮನ ಫ್ಲೆಕ್ಸ್ ಅನ್ನ. ಅದು ಹಳೆಯ ಫ್ಲೆಕ್ಸ್, ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಹೊಸ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿ ಪಟಾಕಿ ಸಿಡಿಸಿ ಹಿಂದೂ ಕಾರ್ಯಕರ್ತರು ಸಂಭ್ರಮಿಸ್ತಾ ಇರುವಂತಹ ದೃಶ್ಯ. ಒಟ್ಟಲ್ಲಿ ಕೋಲಾರದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ಇದೆ. ಸಂಭ್ರಮಾಚರಣೆಯಲ್ಲಿದ್ದಂತಹ ಹಿಂದೂ ಕಾರ್ಯಕರ್ತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ 22ನೇ ತಾರೀಕು ರಾಮಲಲ್ಲಾ ಪ್ರತಿಷ್ಠಾಪನೆ, ಆ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಅದಕ್ಕೂ ಮುನ್ನ ದಿನ 21ನೇ ತಾರೀಕು ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮಕ್ಕಾಗಿ ಹಾಕಿದ್ದಂತಹ ಫ್ಲೆಕ್ಸ್ ಸಾಕಷ್ಟು ತಯಾರಿ ಕೂಡ ಅಲ್ಲಿ ನಡೆದಿತ್ತು. ಒಂದು ಬೃಹತ್ ಫ್ಲೆಕ್ಸ್ ಅನ್ನ ಹಾಕಿದ್ರು. ಆ ಫ್ಲೆಕ್ಸಿಗೆ ದುಷ್ಕರ್ಮಿಗಳು ಬ್ಲೇಡ್ನಿಂದ ಹರಿದು ಹಾಕಿದ್ದಾರೆ. ಆ ಫ್ಲೆಕ್ಸ್ ಅನ್ನ ಡ್ಯಾಮೇಜ್ ಮಾಡಿದ್ರು. ಇದು ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಅಲ್ಲಿ ಹೊಸ ಫ್ಲೆಕ್ಸ್ ಅಳವಡಿಕೆ ಆಗಿದೆ. ಶ್ರೀರಾಮನ ಫ್ಲೆಕ್ಸ್ ಹರಿದಿದ್ದಕ್ಕೆ ಪ್ರತಾಪ್ ಸಿಂಹ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ರಾಮನಿಗೆ ಮನ್ನಣೆ ಇಲ್ಲ, ರಾಮ ಭಕ್ತರ ಆಶಯಕ್ಕೆ ಪೂರಕವಾದ ಸರ್ಕಾರ ಇಲ್ಲ ಅಂತ ಸರ್ಕಾರದ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಶ್ರೀರಾಮನ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ದಕ್ಕೆ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ರಾಮನಿಗೆ ಮನ್ನಣೆ ಇಲ್ಲ ಅನ್ನೋದು ರಾಮಸೇತುವಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಕೊಟ್ಟಿರುವಂತಹ ಅಫಿಡವಿಟ್ ಇರ್ಬೋದು, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬ್ಬಲ್ ಅವರ ಮುಖಾಂತರ ಹೂಡಿದಂಥ ದಾವೆ ಇರ್ಬೋದು, ಅದು ಯಾವಾಗಲೂ ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲೂ ಕೂಡ ರಾಮ ಭಕ್ತರ ಆಶಯಕ್ಕೆ ಅನುಗುಣವಾಗಿರುವಂಥ ಸರ್ಕಾರ ಇಲ್ಲ ಅನ್ನೋದು ಕನ್ನಡಿಗರಿಗೂ ಕೂಡ ಬಹಳ ನಿಧಾನವಾಗಿ ಅರಿವಾಗಿದೆ. ಹಾಗಾಗಿ ಇಂಥ ಘಟನೆಗಳು ಸಂಭವಿಸ್ತಾ ಇರ್ತವೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ರಾಮನಿಗೆ ಮನ್ನಣೆ ಇಲ್ಲ ಅನ್ನೋದು ರಾಮಸೇತುವಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಕೊಟ್ಟಿರುವಂತಹ ಅಫಿಡವಿಟ್ ಇರ್ಬೋದು, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬ್ಬಲ್ ಅವರ ಮುಖಾಂತರ ಹೂಡಿದಂಥ ದಾವೆ ಇರ್ಬೋದು, ಅದು ಯಾವಾಗಲೂ ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲೂ ಕೂಡ ರಾಮ ಭಕ್ತರ ಆಶಯಕ್ಕೆ ಅನುಗುಣವಾಗಿರುವಂಥ ಸರ್ಕಾರ ಇಲ್ಲ ಅನ್ನೋದು ಕನ್ನಡಿಗರಿಗೂ ಕೂಡ ಬಹಳ ನಿಧಾನವಾಗಿ ಅರಿವಾಗಿದೆ. ಹಾಗಾಗಿ ಇಂಥ ಘಟನೆಗಳು ಸಂಭವಿಸ್ತಾ ಇರ್ತವೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.